ಬಡ್ಡಿ ಬಕಾಸುರರ ಕಾಟಕ್ಕೆ ಬಡವರು ಹೈರಾಣಾಗಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಸರ್ಕಾರದ ಕಣ್ಣನ್ನ ತೆರೆಸಿದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ನಿನ್ನೆ ಸರ್ಕಾರ ಬ್ರೇಕ್ ಹಾಕಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅವಾಗ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಸರ್ಕಾರ ಅಲರ್ಟ್. ಇನ್ಮುಂದೆ ಬಲವಂತದ ಬಡ್ಡಿ ವಸೂಲಿಗೆ ಬ್ರೇಕ್. ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ. ಜನರ ರಕ್ತ ಹೀರುತ್ತಿದ್ದ ಮೈಕ್ರೋ ಫೈನಾನ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಡವರ ಧ್ವನಿಯಾಗಿ ನಿಂತ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇವರಿಗಾದ ಅನ್ಯಾಯದ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದ ಪರಿಣಾಮ ಈಗ ಸರ್ಕಾರ ಈ ಬಡ್ಡಿ ಬಕಾಸುರರ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಿದೆ. ಮೈಕ್ರೋ ಟಾರ್ಚರ್ಗೆ ಬ್ರೇಕ್, ಮುಲಾಜಿಲ್ಲದೆ ಕ್ರಮ. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹೊಸ ಕಾನೂನು ಜಾರಿ. ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಜಿನೇನ್ ಬಾರೋಯರ್ಸ್. ಲೈಸೆನ್ಸ್ ಇಲ್ಲದೆ ಫೈನಾನ್ಸ್ ಮಾಡುವಂತಿಲ್ಲ. ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಕೂಡದು. ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಇನ್ನು ಬಡ್ಡಿ ಬಕಾಸುರರಿಗೆ ಬ್ರೇಕ್ ಹಾಕಲು ಸಿದ್ದು ಸರ್ಕಾರ ಕೈಗೊಂಡಿರುವ ಪ್ರಮುಖ ನಿರ್ಧಾರಗಳೇನು ಅಂದ್ರೆ, ಮೈಕ್ರೋ ಟಾರ್ಚರ್ಗೆ ಬ್ರೇಕ್. ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ. ಸಂಜೆ 5 ಗಂಟೆ ನಂತರ ವಸೂಲಿ ಮಾಡುವಂತಿಲ್ಲ. ವಸೂಲಿ ಮಾಡುವಾಗ ಕಿರುಕುಳ ಕೊಡಂಗಿಲ್ಲ. ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಬಾರದು. ಆರ್ಬಿಐ ನಿಯಮಗಳನ್ನ ಪಾಲಿಸಬೇಕು. ಹೆಚ್ಚಿನ ಬಡ್ಡಿಗೆ ಯಾರೂ ಸಾಲ ಕೊಡಬಾರದು. ಆಯಾ ಜಿಲ್ಲೆಗಳ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ. ಫೈನಾನ್ಸ್ನವರು ಕಿರುಕುಳ ಕೊಟ್ರೆ ದೂರು ನೀಡಬಹುದು. ಕಿರುಕುಳ ನೀಡಿದರೆ ಸ್ವಯಂ ಪ್ರೇರಿತ ಕೇಸ್ ದಾಖಲು. ಹೊಸ ಕಾನೂನು ಮಾಡಿ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್. ಒಬ್ಬರಿಗೆ 3 ಬಾರಿಗಿಂತ ಹೆಚ್ಚು ಸಾಲ ಕೊಡುವಂತಿಲ್ಲ. ಆರ್ಬಿಐ ಪ್ರಕಾರ 17% ಮಾತ್ರ ಬಡ್ಡಿ ತೆಗೆದುಕೊಳ್ಳಬೇಕು. 20% ರಿಂದ 29% ಬಡ್ಡಿ ತೆಗೆದುಕೊಳ್ಳುವುದಕ್ಕೆ ಬ್ರೇಕ್. ಹೆಚ್ಚಿನ ಬಡ್ಡಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾಹಿತಿ. ಹೀಗೆ ನಮ್ಮ ವರದಿ ಸರ್ಕಾರದ ಕಣ್ತೆರೆಸಿದ್ದು ನೊಂದವರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಡ್ಡಿ ಬಕಾಸುರರ ಕಾಟಕ್ಕೆ ಬಡವರು ಹೈರಾಣಾಗಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಸರ್ಕಾರದ ಕಣ್ಣನ್ನ ತೆರೆಸಿದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ನಿನ್ನೆ ಸರ್ಕಾರ ಬ್ರೇಕ್ ಹಾಕಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅವಾಗ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಸರ್ಕಾರ ಅಲರ್ಟ್. ಇನ್ಮುಂದೆ ಬಲವಂತದ ಬಡ್ಡಿ ವಸೂಲಿಗೆ ಬ್ರೇಕ್. ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ. ಜನರ ರಕ್ತ ಹೀರುತ್ತಿದ್ದ ಮೈಕ್ರೋ ಫೈನಾನ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಡವರ ಧ್ವನಿಯಾಗಿ ನಿಂತ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇವರಿಗಾದ ಅನ್ಯಾಯದ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದ ಪರಿಣಾಮ ಈಗ ಸರ್ಕಾರ ಈ ಬಡ್ಡಿ ಬಕಾಸುರರ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಿದೆ. ಮೈಕ್ರೋ ಟಾರ್ಚರ್ಗೆ ಬ್ರೇಕ್, ಮುಲಾಜಿಲ್ಲದೆ ಕ್ರಮ. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹೊಸ ಕಾನೂನು ಜಾರಿ. ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಜಿನೇನ್ ಬಾರೋಯರ್ಸ್. ಲೈಸೆನ್ಸ್ ಇಲ್ಲದೆ ಫೈನಾನ್ಸ್ ಮಾಡುವಂತಿಲ್ಲ. ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಕೂಡದು.
ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಅಲ್ಲಿ ದೂರುಗಳನ್ನು ಕೊಡಬಹುದು. ಇನ್ನು ಬಡ್ಡಿ ಬಕಾಸುರರಿಗೆ ಬ್ರೇಕ್ ಹಾಕಲು ಸಿದ್ದು ಸರ್ಕಾರ ಕೈಗೊಂಡಿರುವ ಪ್ರಮುಖ ನಿರ್ಧಾರಗಳೇನು ಅಂದ್ರೆ ಮೈಕ್ರೋ ಟಾರ್ಚರ್ಗೆ ಬ್ರೇಕ್, ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ, ಸಂಜೆ 5 ಗಂಟೆ ನಂತರ ವಸೂಲಿ ಮಾಡುವಂತಿಲ್ಲ, ವಸೂಲಿ ಮಾಡುವಾಗ ಕಿರುಕುಳ ಕೊಡಂಗಿಲ್ಲ, ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಬಾರದು, ಆರ್ಬಿಐ ನಿಯಮಗಳನ್ನ ಪಾಲಿಸಬೇಕು, ಹೆಚ್ಚಿನ ಬಡ್ಡಿಗೆ ಯಾರೂ ಸಾಲ ಕೊಡಬಾರದು, ಆಯಾ ಜಿಲ್ಲೆಗಳ ಡಿಸಿ ಕಚೇರಿಯಲ್ಲಿ ಸಹಾಯವಾಣಿ, ಫೈನಾನ್ಸ್ನವರು ಕಿರುಕುಳ ಕೊಟ್ರೆ ದೂರು ನೀಡಬಹುದು, ಕಿರುಕುಳ ನೀಡಿದರೆ ಸ್ವಯಂ ಪ್ರೇರಿತ ಕೇಸ್ ದಾಖಲು, ಹೊಸ ಕಾನೂನು ಮಾಡಿ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್, ಒಬ್ಬರಿಗೆ 3 ಬಾರಿಗಿಂತ ಹೆಚ್ಚು ಸಾಲ ಕೊಡುವಂತಿಲ್ಲ, ಆರ್ಬಿಐ ಪ್ರಕಾರ 17% ಮಾತ್ರ ಬಡ್ಡಿ ತೆಗೆದುಕೊಳ್ಳಬೇಕು, 20% ರಿಂದ 29% ಬಡ್ಡಿ ತೆಗೆದುಕೊಳ್ಳುವುದಕ್ಕೆ ಬ್ರೇಕ್, ಹೆಚ್ಚಿನ ಬಡ್ಡಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮಾಹಿತಿ. ಹೀಗೆ ನಮ್ಮ ವರದಿ ಸರ್ಕಾರದ ಕಣ್ತೆರೆಸಿದ್ದು ನೊಂದವರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಡ್ಡಿ ಬಕಾಸುರರ ಕಾಟಕ್ಕೆ ಬಡವರು ಹೈರಾಣಾಗಿದ್ರು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಸರ್ಕಾರದ ಕಣ್ಣನ್ನ ತೆರೆಸಿದ್ದು. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ನಿನ್ನೆ ಸರ್ಕಾರ ಬ್ರೇಕ್ ಹಾಕಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅವಾಗ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡ ಸರಣಿ ವರದಿಗೆ ಸರ್ಕಾರ ಅಲರ್ಟ್. ಇನ್ಮುಂದೆ ಬಲವಂತದ ಬಡ್ಡಿ ವಸೂಲಿಗೆ ಬ್ರೇಕ್, ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿ, ಜನರ ರಕ್ತ ಹೀರುತ್ತಿದ್ದ ಮೈಕ್ರೋ ಫೈನಾನ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಡವರ ಧ್ವನಿಯಾಗಿ ನಿಂತ ನಮ್ಮ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇವರಿಗಾದ ಅನ್ಯಾಯದ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗೆ ಇಳಿದ ಪರಿಣಾಮ ಈಗ ಸರ್ಕಾರ ಈ ಬಡ್ಡಿ ಬಕಾಸುರರ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಿದೆ. ಮೈಕ್ರೋ ಟಾರ್ಚರ್ಗೆ ಬ್ರೇಕ್, ಮುಲಾಜಿಲ್ಲದೆ ಕ್ರಮ. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹೊಸ ಕಾನೂನು ಜಾರಿ, ಹೊಸ ಕಾನೂನನ್ನ ಮಾಡ್ತೀವಿ. ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್, ಜಿನೇನ್ ಬಾರೋಯರ್ಸ್. ಲೈಸೆನ್ಸ್ ಇಲ್ಲದೆ ಫೈನಾನ್ಸ್ ಮಾಡುವಂತಿಲ್ಲ. ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡಕೂಡದು. ಪ್ರತಿ ಜಿಲ್ಲೆನಲ್ಲೂ